ಇನ್ನು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರವೇ ಇಲ್ಲ. ಅವರ ಹೆಸರು ಬಂದಿರೋದು ನಿಜ, ಆದರೆ ಅವರಿಂದ ಕೊಲೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ನಟ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಪುಷ್ಟೀಕರಿಸೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ. ಅನ್ನಪೂರ್ಣೇಶ್ವರಿ ಠಾಣೆ ಬಳಿ ದರ್ಶನ್ ಅವರ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರೇ ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸರ ಬಳಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಅವರ ಪರ ವಕೀಲ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ಕೇಳಿಬಂದಿರೋದು ನಿಜ, ಆದರೆ ಅವರಿಂದಲೇ ಕೊಲೆಯಾಗಿದೆ ಅಂತ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಅನ್ನಪೂರ್ಣೇಶ್ವರಿ ಠಾಣೆಯ ಬಳಿಯಲ್ಲಿ ದರ್ಶನ್ ಅವರ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಕೀಲರನ್ನ ಠಾಣೆಯ ಒಳಗೆ ಹೋಗಲು ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸರು ಬಿಡಲಿಲ್ಲ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾ ಇದೆ, ನೀವು ಅವರನ್ನ ಭೇಟಿಯಾಗಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಮಯಾವಕಾಶವನ್ನು ಕೋರಿ ಬರಬೇಕು. ಒಬ್ಬ ವಕೀಲರಿಗೆ ಮಾತ್ರ ಠಾಣೆಯೊಳಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಮಾತನಾಡಿ ಬಂದಂತಹ ವಕೀಲರು ಪೊಲೀಸರ ಬಳಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದರೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿ ಕೊಟ್ಟ ಬಳಿಕ ಯಾವೆಲ್ಲ ಎವಿಡೆನ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪರ ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ಏನಂತಂದರೆ, ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಒಳಗಡೆ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ದರ್ಶನ್ ಅವರ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂಥದ್ದು ನಿಜ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ದರ್ಶನ್ ಅವರೇ ಹತ್ಯೆ ಮಾಡಿದ್ರು, ಅವರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಬಳಿಯಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ, ಅದನ್ನು ಪುಷ್ಟೀಕರಿಸುವಂತಹ ಸಾಕ್ಷಿಗಳು ಇಲ್ಲ ಅನ್ನುವಂತಹ ಮಾತನ್ನು ಅವರ ಪರ ವಕೀಲರು ಹೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಬಲ ಸಾಕ್ಷ್ಯಾಧಾರಗಳು ಇದ್ದಾಗಲೇ ಅವರನ್ನು ಅರೆಸ್ಟ್ ಮಾಡಿರಬೇಕಲ್ವಾ. ಹೀಗಾಗಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಎವಿಡೆನ್ಸಸ್ಗಳನ್ನು ಇಟ್ಕೊಂಡಿದ್ದಾರೆ, ಅದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಅಂದರೆ ದರ್ಶನ್ ಅವರನ್ನು ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಯಾವ್ಯಾವ ಸಾಕ್ಷ್ಯಾಧಾರಗಳನ್ನು ಇಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ 3 ಜನ ಆರೋಪಿಗಳು ಇದರಲ್ಲಿ ತಪ್ಪೊಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಯಾರ ಕೈವಾಡ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕಾಲ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ದರ್ಶನ್ ಅವರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ನಾರಾಯಣ ಸ್ವಾಮಿ ಏನಿದ್ದಾರೆ ಅವರ ಮನೆಗೆ ಹೋಗಿ ಅವರನ್ನ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೂಡ ಅವರ ಬಾಡಿಗಾರ್ಡ್ಸ್ಗಳು ಮಾಡಿದ್ರು ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಅಲ್ಲ, ಪೊಲೀಸ್ ಆಫೀಸರ್ಸ್ನ ಮೀಟ್ ಆಗಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಇನ್ನೇನು ಜಾಸ್ತಿ ಇದು ಮಾಡೋದು ಬೇಡ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಏನು ಹೇಳ್ತಾರೆ ನೋಡಿಕೊಂಡು ದೆನ್ ನೆಕ್ಸ್ಟ್. ಪ್ರಕರಣದಲ್ಲಿ ಅವರು ಕೈವಾಡ ಇದೆ ಅಂತ ಹೇಳಿ ಇಲ್ಲ ಆ ಥರ ಎಲ್ಲ ಏನಿಲ್ಲ. ಈಗಲ್ಲ ಅವರು ಕರೆಸಿದ್ದು ನಿಜ, ಅವ್ರ ಶೆಡ್ಲ್ಲಿ ಅವ್ರದ್ದು ಲಾಸ್ಟ್ ಟ್ರ್ಯಾಕ್ ಇಲ್ಲ, ಅದೆಲ್ಲ ಜಸ್ಟ್ ಊಹಾಪೋಹಗಳು ಸ್ಟಾರ್ಟ್ ಆಗಿದೆ ಅಷ್ಟೇನೆ. ಆ ಥರ ಎಲ್ಲ ಏನಾಗಿಲ್ಲ. ಮತ್ತೆ ಅರೆಸ್ಟ್ ಆಗಿದ್ರು ನಿನ್ನೆ ಬಂದು ಏನಾಗುತ್ತೆ? ಇಲ್ಲ ವಾಲಂಟಿಯರ್ ಯಾಕೆ ಅರೆಸ್ಟ್ ಆಗ್ತಾರೆ? ತಪ್ಪೇ ಮಾಡಿದ್ರೆ ಇದ್ಯಾ ಇಬ್ರು ಬಂದು ಗಿರಿನಗರ ಹುಡುಗರು ಇಲ್ಲ, ಅದು ಅವರು ಅವ್ರು ಮಾಡಿರೋರು ಅರೆಸ್ಟ್ ಆಗ್ತಾರೆ. ದರ್ಶನ್ಗೆ ಇವಾಗ ಏನಾಗುತ್ತೆ, ಯಾರೋ ಮಾಡಿರ್ತಾರೆ, ಅವ್ರು ಸುಮ್ಮನೆ ಹೆಸರು ಕೇಳಿ ಬಂದಾಗ ಯಾವುದಕ್ಕೊಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿರ್ತಾರೆ. ಇಲ್ಲಾಂದ್ರೆ ಅವ್ರನ್ನ ಕರ್ಸಿಲ್ಲ ಅಂತ ಒಂದು ಸುಮ್ಮನೆ ಅದೊಂದು ದೊಡ್ಡ ಮಾತಾಡ್ತಾರಲ್ಲ ಅಂತ ಆ ಥರ ಇರುತ್ತೆ ಅಷ್ಟು ಬಿಟ್ಟರೆ ಅವ್ರದ್ದೇನು ಇದರಲ್ಲಿ ಮಿಸ್ಟೇಕ್ಸ್ ಇರಲ್ಲ. ಇದರಲ್ಲಿ ಪವಿತ್ರ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಬಂದಿದೆ. ನೋಡೋಣ, ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಸೊ ಈಗಲೇ ಹೇಳೋದ್ರ ಬಗ್ಗೆ ಅರ್ಥ ಇರಲ್ಲ. ಏನು ಆಗ್ಬೋದು ಸರ್ ಮುಂದೆ? ಇವಾಗ ಏನಾಗಲ್ಲ, ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗತ್ತೆ ಅಷ್ಟೇ. ಇಲ್ಲಿ ನಿಮ್ಗೆ ಪೊಲೀಸ್ ಮಾಹಿತಿ ಕೊಟ್ಟಿರೋ ಪ್ರಕಾರ ಏನೇನು ನಡೆದಿದೆ? ನಥಿಂಗ್, ಏನು ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಇಲ್ಲ ಏನು ನಡೆದಿದೆ ಅಂತ. ಅವ್ರು ಇನ್ವೆಸ್ಟಿಗೇಷನ್ ಅದಕ್ಕೆ ಕೇಳ್ತಾ ಇದ್ದಾರೆ, ಅವರು ಎಲ್ಲ ಚೆಕ್ ಮಾಡ್ತಾರೆ. ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತಂದ್ರೆ ಅವ್ರದೇನೋ ಒಂದು ಇಲ್ಲ, ಹಾಗಂತ ಎಲ್ಲಾ ಟೈಮಲ್ಲೂ ಹೇಳಕ್ಕಾಗಲ್ಲ. ಗುಡುಗು ಮಿಂಚು ಬಂದ ತಕ್ಷಣನೇ ಮಳೆ ಆಗ್ಬಿಡುತ್ತೆ ಅಂತ ಅರ್ಥ ಅಲ್ಲ. ಸಮ್ ಟೈಮ್ಸ್ ಇಲ್ದೇನೂ ಇರ್ಬೋದಲ್ಲ. ಅಲ್ಲ, ಮತ್ತೆ ಅಲ್ಲಿ ಟ್ರ್ಯಾಕ್ ಆಗಿದೆಯಲ್ಲ. ಇಲ್ಲ, ಆ ಥರ ಎಲ್ಲ ಯಾರು ಬೇಕಾದ್ರೂ ಆಗ್ತಾರೆ ನೋಡಿ. ಇಲ್ಲಿ ಬಂದಿದ್ದೀವಿ ಅಂದ ತಕ್ಷಣ
ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಯಾರೋ ಒಬ್ಬ ಒಂದು ಇನ್ಸಿಡೆಂಟ್ ನಡೆದಾಗ ಏನೋ ಒಂದು ವಿಡಿಯೋ ಮಾಡಿದ್ದಾನೆ ತಕ್ಷಣ ವಿಡಿಯೋ ಮಾಡಿದ್ರೆ ಮರ್ಡರ್ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ, ಅಥವಾ ಅಲ್ಲಿ ಓದೋರು ಮರ್ಡರ್ ಮಾಡಿದ್ದಾರೆ ಅಂತ ಸಮ್ ಟೈಮ್ಸ್ ಆಗುತ್ತೆ, ಒಂದು ಸಸ್ಪೆಕ್ಟಲ್ಲಿ ಕರೆದಿರ್ಬೋದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದು ದರ್ಶನ್ ಪರ ವಕೀಲರು ಕೊಟ್ಟಂತ ಮಾಹಿತಿ. ದರ್ಶನ್ ಅವರು ಯಾವುದೋ ತಪ್ಪನ್ನ ಮಾಡಿಲ್ಲ, ಒಂದು ವೇಳೆ ಮಾಡಿದ್ರೂ ಕೂಡ ಅದು ಕಾನೂನಾತ್ಮಕವಾಗಿ ಹೋಗುತ್ತೆ, ಇದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತೇಳಿ ನಾರಾಯಣಗೌಡರು ದರ್ಶನ್ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ರೇಣು ಜೊತೆ T5 ನ್ಯೂಸ್ ಬೆಂಗಳೂರು.